ಪಾಪು ಹುಟ್ಟಿದ ಮೇಲೆ ನಮ್ಮ ಕಡೆ 11ನೇ ದಿನಕ್ಕೆ ಇಲ್ಲಾಂದ್ರೆ 9ನೇ ದಿನಕ್ಕೆ ತಲೆ ಸ್ನಾನ ಮಾಡಿಸ್ತಾರೆ. ಅದುವರೆಗೂ ಮೈಗೆ ಸ್ನಾನ ಮಾಡಿಸ್ತಾ ಇರ್ತಾರೆ. 11ನೇ ದಿನ ಸ್ನಾನ ಮಾಡಿಸೋಣ ಅಂದರೆ ಮಂಗಳವಾರ ಬಂದಿತ್ತು. ಅದಕ್ಕೆ 9ನೇ ದಿನನೇ ಸ್ನಾನ ಮಾಡಿಸೋಣ, ಭಾನುವಾರ ಬಂದಿದೆ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಬೇವಿನ ಎಲೆ, ನಿಂಬೆ ಎಲೆ, ಈ ಥರ ಒಂದು 5 ಥರ ಎಲೆಗಳನ್ನ ಬಿಸಿ ನೀರಿಗೆ ಹಾಕಿ ಕುದಿಸಿದ್ರು ಚೆನ್ನಾಗಿ. ಆ ನೀರನ್ನ ನನಗೂ ಮತ್ತು ಮಗುಗೆ ಇಬ್ಬರಿಗೂ ಸ್ನಾನ ಮಾಡಿಸಿದ್ರು. 9ನೇ ದಿನ ಬೆಳಗ್ಗೆ ಫಸ್ಟ್ ನನಗೆ ಮತ್ತು ಮಗುಗೆ ತಲೆ ಸ್ನಾನ ಮಾಡಿಸಿದ್ರು. ಸ್ನಾನ ಆದಮೇಲೆ ಅದೇನು ಪ್ರೊಸೀಜರ್ ಇರುತ್ತೋ ಅದನ್ನೆಲ್ಲ ಮಾಡ್ತಾಯಿತ್ತು. ಗಂದಿಗೆ ಅಂಗಡಿಯಿಂದ ಅದೇನೋ ತಂದಿದ್ರು, ಅದನ್ನೆಲ್ಲ ಕೈ ಕಾಲಿಗೆ ಉಜ್ಜೋದು, ಕತ್ತಿಗೆ ಎಲ್ಲ ಉಜ್ಜೋದು, ಮತ್ತು ಸಾಂಬ್ರಾಣಿ ಹಾಕೋದು ನನಗೂ ಮಗುಗೂ, ಇದನ್ನೆಲ್ಲ ಮಾಡ್ತಾಯಿದ್ರು ನಮ್ಮ ಮನೆಯವರು. ನಮ್ಮ ಕಡೆ ತಲೆ ಸ್ನಾನ ಯಾವತ್ತು ಮಾಡಿಸ್ತಾರೋ ಆವತ್ತೇ ತೊಟ್ಲು ಶಾಸ್ತ್ರ ಕೂಡ ಮಾಡ್ತಾರೆ. ನಾನು ಪಪ್ಪು ಸ್ನಾನ ಮಾಡಿಕೊಂಡು ಅದೇನು ಪ್ರೊಸೀಜರ್ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ತೊಟ್ಲು ಶಾಸ್ತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಮ್ಮ ಅಣ್ಣ ಅವರು ರೆಡಿ ಮಾಡ್ತಾಯಿದ್ರು. ಯಾವತ್ತು ಮಗುಗೆ ತೊಟ್ಲು ಶಾಸ್ತ್ರ ಮಾಡ್ತಾರೋ ಅವತ್ತೇ ಮಗುಗೆ ಹೆಸರಿಡಬೇಕು ಅಂತ ನಮ್ಮ ಕಡೆ ಇದೆ. ಬಟ್ ನಮಗೆ ಅಕ್ಷರಗಳು ಬೇರೆ ಥರನೇ ಬಂದಿತ್ತು. ಹೆಸರುಗಳು ಹುಡ್ಕೋಕ್ಕೆ ಅಷ್ಟು ಬೇಗ ಆಗಲಿಲ್ಲ, ಹಂಗಾಗಿ ನಾವು ಹೆಸರನ್ನ ಇಡಲಿಲ್ಲ. ನಮ್ಮ ಮಗುಗೆ ಈ ಅಕ್ಷರಗಳು ಬಂದಿದ್ದಾವೆ. ಯಾರಿಗಾದ್ರೂ ಈ ಅಕ್ಷರಗಳಲ್ಲಿ ಒಂದೊಳ್ಳೆ ಹೆಸರುಗಳು ಗೊತ್ತಿದ್ದರೆ ಕಮೆಂಟ್ ಮಾಡಿ, ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ.